ಪ್ರಿಯ ಬಂಧುಗಳೇ, ಬದುಕು ಎನ್ನುವುದು ಮನೆಯ ಕಿಟಕಿಯಂತೆ. ತೆರೆದರೆ ಬೆಳಕು, ಇಲ್ಲದಿದ್ದರೆ ಕತ್ತಲು. ಹಾಗೆಯೇ ಶ್ರಮ ಪಟ್ಟರೆ ಸುಖ, ಇಲ್ಲದಿದ್ದರೆ ದುಃಖ. ಎಲ್ಲವೂ ನಮ್ಮ ಕೈಯಲ್ಲಿಯೇ ಇರುತ್ತದೆ, ನೆನಪಿರಲಿ. ವಿನಂತಿಸಿ ಕೊಳ್ಳುವಾಗ ಸ್ವಾರ್ಥ ಬೇಡ. ಸೇವೆ ಮಾಡುವಾಗ ಸಮಯ ಕೂಡ ನೋಡಬೇಡ. ಪ್ರಸಾದ ಸ್ವೀಕರಿಸುವಾಗ ಸ್ವಾದವನ್ನು ಬೇಡಬೇಡ. ದಾನ ಮಾಡುವಾಗ ಖರ್ಚುಗಳ ಲೆಕ್ಕ ಮಾಡಲೇಬೇಡ. ಕರುಣೆ ತೋರುವುದಾದರೆ ಅವಶ್ಯಕತೆ ನೋಡಿ ಕರುಣೆಯನ್ನು ತೋರಬೇಡ. ಪ್ರೀತಿ ನಿಜವಾದರೆ ಕಾಮಕ್ಕಾಗಿ ಪ್ರೀತಿಸಲೇಬೇಡ. ಎಲ್ಲವೂ ಇದ್ದು ಬದುಕುವುದು ದೊಡ್ಡದಲ್ಲ. ಏನಿಲ್ಲದಿದ್ದರೂ ಬದುಕಿ ತೋರಿಸುತ್ತೀವಲ್ಲ, ಅದೇ ನಿಜವಾಗಿರುವಂತಹ ಜೀವನ. ದುಡಿದು ತಿನ್ನುವ ಸಮಯದಲ್ಲಿ ಕುಳಿತುಕೊಂಡು ತಿಂದರೆ, ಕುಳಿತು ತಿನ್ನುವಂತಹ ಸಮಯದಲ್ಲಿ ದುಡಿದುಕೊಂಡು ತಿನ್ನಬೇಕಾಗುತ್ತದೆ. ಎಚ್ಚರವಿರಲಿ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ. ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಎನ್ನುವುದರಲ್ಲಿ ಅರ್ಥ ಎಲ್ಲಿದೆ? ಅಹಂಕಾರ ಇಲ್ಲದ ಮನುಷ್ಯ ಯಾವ ಧರ್ಮಗ್ರಂಥಗಳನ್ನು ಓದದೆ, ಯಾವ ಮಂದಿರವನ್ನು ಪ್ರವೇಶಿಸದೆ ಮೋಕ್ಷವನ್ನು ಪಡೆಯಬಹುದು. ಕೇಳಿ ಕೊಡುವ ನೂರಾರು ಬಹುಮಾನಗಳಿಗಿಂತ ಕೇಳದೆಯೇ ಕೊಡುವಂತಹ ಗೌರವ ಬಹಳ ದೊಡ್ಡದ್ದು ಎನಿಸಿಕೊಳ್ಳುತ್ತದೆ. ಆಸೆಗಳಿಗಾಗಿ ಬದುಕಬೇಡ, ಆದರ್ಶಗಳಿಗಾಗಿ ಬದುಕು. ದೀರ್ಘವಾದ ಜೀವನ ಮುಖ್ಯವಲ್ಲ, ದಿವ್ಯವಾದ ಜೀವನವೇ ಮುಖ್ಯ. ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿರು. ಇವತ್ತಿಗೆ ನೀನು ಅವರಿಗೆ ಬೇಕಾಗಿದ್ದೀಯಾ, ನಾಳೆ ನೀನು ಅವರಿಗೆ ಬೇಡವಾಗಬಹುದು. ಇದೇ ನಿಜವಾದಂತಹ ಜೀವನ. 10 ಜನರಿಗೆ ಒಳ್ಳೆಯವನಾಗಿ ಇರಬೇಡ, ನಿನ್ನ ಆತ್ಮಸಾಕ್ಷಿಗೆ ಒಳ್ಳೆಯವನಾಗು. ಗೆದ್ದಾಗ ಹೊಗಳೋರು, ಬಿದ್ದಾಗ ತೆಗಳುವರು. ಮಧ್ಯೆ ನೀನು ನಿಧಾನವಾಗಿ ನೀನೊಬ್ಬನು ಬದುಕುವುದನ್ನು ಕಲಿತುಕೋ. ಬದುಕು ನಿಧಾನವಾಗಿ ಪಾಠವನ್ನು ಕಲಿಸುತ್ತದೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ಕೂಡ ನೀನು ಪ್ರೀತಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಇಲ್ಲಿ ಯಾರೂ ಯಾರಿಗೂ ಅನಿವಾರ್ಯವಲ್ಲ. ಅರಿತುಕೊಳ್ಳದೆ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿ ಇದ್ದರೂ ಕೂಡ ಅರಿತುಕೊಳ್ಳಬಲ್ಲರು. ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಬ್ಬಂಟಿಯಾಗಿ ಇರಬೇಕಾಗುತ್ತದೆ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದಂತಹ ಅದೆಷ್ಟೋ ಜನರು ಮಣ್ಣಲ್ಲಿ ಮಣ್ಣಾಗಿ ಇರುವುದನ್ನು ನಾವು ಕಾಣಬಹುದು. ಜೀವನದಲ್ಲಿ ನಿಧನ. ಎಷ್ಟೇ ಸಂಪಾದಿಸಿದರೂ ನಿಧನವಾಗುವುದರಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಪಾಠವೂ ಕೂಡ ವ್ಯಕ್ತಿಯನ್ನು ಬದಲಿಸುತ್ತದೆ. ವ್ಯಕ್ತಿಯಲ್ಲಿ ಅನೇಕ ರೀತಿಯ ಹೊಸ ವಿಚಾರಗಳನ್ನು ಅಡಗಿಸುತ್ತದೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸು. ಗೆದ್ದರೆ ಮುಂದೆ ಸಾಗುವೆ, ಸೋತರೆ ಅದರಿಂದ ಒಳ್ಳೆಯ ರೀತಿಯ ಪಾಠಗಳನ್ನು ಕಲಿತುಕೊಳ್ಳುವೆ. ಯಾರನ್ನಾದರೂ ಮರೆಯಿರಿ, ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತದೆ ನಾನು ನೋಡುತ್ತೇನೆ ಎಂದವರ ಮರೆಯಲೇಬೇಡಿ. ಜೀವನಕ್ಕೆ ಸ್ಫೂರ್ತಿ ಅವರೇ ನೋಡಿ. ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತದೆ. ಅದೇ ರೀತಿ ನಿಮ್ಮ ಕಷ್ಟದ ಜೀವನದಲ್ಲೂ ಕೂಡ ಸುಖದ ಒಂದು ದಾರಿ ಇದ್ದೇ ಇರುತ್ತದೆ. ಆ ಒಂದು ದಾರಿ ಯಾವುದು ಎನ್ನುವುದು ನಿಮಗೆ ಬಿಟ್ಟಿದ್ದು, ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ನಿಮ್ಮ ಅಹಂಕಾರ ನಿಮ್ಮೆದುರಿಗೆ ಮುದುರಿ ಹೋಗುವಾಗ ಆಗುವ ಸಂಕಟ ಹೇಳಿ ಮುಗಿಯುವುದಲ್ಲ. ಅದಕ್ಕೆ ಅಧಿಕಾರವಿದ್ದಾಗ ತಗ್ಗಿ ಬಗ್ಗಿ ನಡೆಯುವುದು ಒಳ್ಳೆಯದು.
ತಿಳುವಳಿಕೆ ಇಲ್ಲದವರನ್ನ ಒಪ್ಪಿಸುವುದು ಸುಲಭ, ಹೆಚ್ಚು ತಿಳಿದವರನ್ನ ಒಪ್ಪಿಸುವುದು ಇನ್ನೂ ಸುಲಭ. ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯರನ್ನ ದೇವರಿಂದ ಕೂಡ ಒಪ್ಪಿಸಲು ಸಾಧ್ಯವಿಲ್ಲ. ಸಂಪೂರ್ಣ ಜಗತ್ತನ್ನ ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ದರೆ. ಗೆದ್ದ ಜಗತ್ತನ್ನು ಕೂಡ ಕಳೆದುಕೊಳ್ಳಬಹುದು ಅಹಂಕಾರ ಎನ್ನುವ ಮಾರಿ ಹೊಂದಿದ್ದರೆ. ಬದುಕು ಎಂದರೆ ನದಿಯ ಹಾಗೆ, ಕೊನೆಯಿಲ್ಲದ ಪಯಣ. ಯಾವುದೋ ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವುದಿಲ್ಲ. ಉಳಿಯುವುದು ಒಂದೇ, ಹೃದಯ ತಟ್ಟಿದ ನೆನಪುಗಳು ಮಾತ್ರ. ಇತಿಹಾಸ ಹೇಳುತ್ತದೆ, ಕಳೆದು ಹೋದ ದಿನ ಸುಖವಾಗಿರುತ್ತದೆ. ವಿಜ್ಞಾನ ಹೇಳುತ್ತದೆ, ನಾಳೆ ಬರುವ ದಿನ ಸುಖವಾಗಿ ಇರುತ್ತದೆ. ಆದರೆ ಧರ್ಮ ಹೇಳುತ್ತದೆ, ಸತ್ಯವಾದ ಮನಸ್ಸು ಹಾಗೂ ಸ್ವಚ್ಛವಾದ ಹೃದಯವಿದ್ದರೆ ಪ್ರತಿ ಕ್ಷಣವೂ ಕೂಡ ಸುಖಕರವಾಗಿ ಇರುತ್ತದೆ ಎಂದು. ನಿಮ್ಮ ಮನಸ್ಸು ನೋವಿನಿಂದ ಕೂಡಿದಾಗ ನಿಮ್ಮ ಮುಖದಲ್ಲಿ ಸದಾ ನಗುವನ್ನ ಬಯಸುವ ವ್ಯಕ್ತಿಗಳೊಡನೆ ಸಮಯವನ್ನ ಕಳೆಯಿರಿ. ಏಕೆಂದರೆ ಅವರು ಎಂದಿಗೂ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದೇ ಇಲ್ಲ. ಬದುಕಿನಲ್ಲಿ ಯಾರು ಯಾವಾಗ ಏನಾಗುತ್ತಾರೋ ಗೊತ್ತಿಲ್ಲ. ಯಾರನ್ನು ಕಡೆಗಣಿಸಬಾರದು ಅಥವಾ ಅಟ್ಟಕ್ಕೆ ಏರಿಸಬಾರದು. ಕೆಲವರಿಗೆ ಅವಕಾಶ ಸಿಗಬಹುದು, ಮತ್ತೆ ಕೆಲವರಿಗೆ ಅದೃಷ್ಟ ಒಲಿಯಬಹುದು. ಕಾಲ ಹೀಗೆ ಇರಲು ಸಾಧ್ಯವೇ ಇಲ್ಲ. ಒಂದು ಸಣ್ಣ ನಗು ಸ್ನೇಹವನ್ನ ಪ್ರಾರಂಭಿಸುತ್ತದೆ. ಒಂದು ಒಳ್ಳೆಯ ಮಾತು ದ್ವೇಷವನ್ನ ಕೊನೆಗೊಳಿಸುತ್ತದೆ. ಒಳ್ಳೆಯ ಮನಸ್ಸು ಸಂಬಂಧಗಳನ್ನು ಕಾಪಾಡುತ್ತದೆ. ಒಳ್ಳೆಯ ವ್ಯಕ್ತಿತ್ವ ಜೀವನವನ್ನೇ ಬದಲಾಯಿಸುತ್ತದೆ. ಹಾಗಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಒತ್ತಡವಿಲ್ಲದ ಉದ್ಯೋಗವಿಲ್ಲ, ಕಷ್ಟವಿಲ್ಲದ ವ್ಯಾಪಾರವಿಲ್ಲ, ಕಷ್ಟವಿಲ್ಲದ ವ್ಯವಸಾಯವೂ ಇಲ್ಲ, ನೋವೇ ಇಲ್ಲದ ಸಂಸಾರವಿಲ್ಲ, ಸಮಸ್ಯೆಗಳೇ ಇಲ್ಲದ ಮನುಷ್ಯನು ಇಲ್ಲವೇ ಇಲ್ಲ. ಇವೆಲ್ಲವನ್ನ ಜಯಿಸಿದರೆ ಜೀವನ ಎನ್ನುವುದು ಅಷ್ಟು ಸುಲಭವಾದ ಮಾತಲ್ಲ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.